ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೊಂದು ಕೋಟನ್ನು ತೋರಿಸ್ತಾ ಇದ್ದೀನಿ. ಈ ಕೋಟನ್ನು ಯಾವ ರೀತಿ ಕಟ್ ಮಾಡ್ಕೋಬೇಕು ಅನ್ನೋದನ್ನು ತುಂಬ ಈಸಿ ಮೆಥಡಲ್ಲಿ ತಿಳಿಸ್ಕೊಡ್ತೀನಿ. ನೋಡಿ, ಇದು ಒಳಗಡೆ ಕೂಡ ನಾನು ಲೈನಿಂಗ್ ಹಾಕಿ ಸ್ಟಿಚ್ ಮಾಡಿದ್ದೀನಿ. ಹಾಗೆ ಇನ್ವಿಸಿಬಲ್ ಮೇಲ್ಗಡೆಯಲ್ಲಿ ಕೂಡ ಸ್ಟಿಚ್ಚು ಕಾಣಿಸಲ್ಲ. ನೋಡಿ, ಈ ಕೋಟನ್ನು ಯಾವ ರೀತಿ ಕಟ್ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ದಯವಿಟ್ಟು ಇಷ್ಟ ಆದರೆ ಲೈಕ್ ಮಾಡೋ ಮಾತ್ರ ಮರಿಬೇಡಿ. ನೋಡಿ, ಮೆಜರ್ಮೆಂಟ್ ಬಂದು ಈ ರೀತಿ ಇದೆ. 23 ಇಂಚು ಟೋಟಲ್ ನಮಗೆ ರೆಡಿ ಲೆಂತ್ ಬೇಕು. ಶೋಲ್ಡ್ರ್ ಬಂದು 14 ಇಂಚು ರೆಡಿ ಇರಬೇಕು. ಹಾಗೆ ಚೆಸ್ಟ್ ಬಂದು 32 ಇಂಚು ನಮಗೆ ಚೆಸ್ಟ್ ಇದೆ. ಹಾಗೆ ಹಿಪ್ ಬಂದು 33 ಇಂಚು. ಫ್ರಂಟ್ ನೆಕ್ ಡೀಪ್ ಬಂದು 7 ಇಂಚು. ನೋಡಿ, ಈ ಮೆಜರ್ಮೆಂಟ್ಗೆ ನಾನು ಇವಾಗ ಕಟ್ ಮಾಡೋಣ ಕೋಟನ್ನು. ನೋಡಿ, ಮೊದಲಿಗೆ ನಾವು ಫ್ರಂಟ್ ಪಾರ್ಟನ್ನು ಮಾರ್ಕಿಂಗ್ ಮಾಡ್ಕೊಳ್ಳೋಣ. ನೋಡಿ, ಕೆಳಗಡೆಗೆ ನಾನು ಸೀದಾ ಮಾಡ್ಕೊಳ್ಳಿಕ್ಕೆ ಒಂದು ಲೈನ್ ಹಾಕ್ಕೊಂತೀನಿ. ಟೋಟಲ್ ನಮಗೆ 23 ಇಂಚು ಲೆಂತ್ ಇದೆ. ನಾನು ಇದಕ್ಕೆ 1 ಇಂಚು ಆ್ಯಡ್ ಮಾಡಿ 24 ಇಂಚಿಗೆ ಮಾರ್ಕ್ ಮಾಡ್ಕೊತೀನಿ. ನೋಡಿ, 24 ಇಂಚು ಮಾರ್ಜಿನನ್ನು 1 ಇಂಚು ಆ್ಯಡ್ ಮಾಡಿದ್ದೀನಿ ಫ್ರಂಟ್ ಪಾರ್ಟಲ್ಲಿ. 24 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಹಾಗೆ ಶೋಲ್ಡ್ರ್ ಕ್ರಾಸನ್ನು ಬಂದು 1.5 ಇಂಚು ಶೋಲ್ಡ್ರ್ ಕ್ರಾಸನ್ನು ಇಡ್ತಾ ಇದ್ದೀನಿ ಇದಕ್ಕೆ. ನೋಡಿ, 1.5 ಇಂಚು. ಹಾಗೆ ಆರ್ಮೋಲ್ ಡೌನಿಂಗ್ ಬಂದು ಚೆಸ್ಟ್ ಮೆಜರ್ಮೆಂಟ 4ನೇ 1 ಭಾಗ 8 ಇಂಚ್ ಬರುತ್ತೆ. ಅದಕ್ಕೆ 1/2 ಇಂಚ್ ಕಡಿಮೆ ಮಾಡಿ 7.5 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಹಾಗೆ ಇದಕ್ಕೆ ಲೈನ್ ಹಾಕೋಣ. ಇದು 7.5 ಇಂಚು ಆರ್ಮೋಲ್ ಡೌನಿಂಗು. ನೋಡಿ, ಇಲ್ಲಿ 1/2 ಇಂಚು ಮಾರ್ಜಿನ್ಗೋಸ್ಕರ ಒಂದು ಲೈನ್ ಹಾಕೋತಾ ಇದ್ದೀನಿ. ಇದು 1/2 ಇಂಚು ಮಾರ್ಜಿನ್ ಕಂಪಲ್ಸರಿ ಎಲ್ಲದಕ್ಕೂ ಬೇಕು. ಹಾಗೆ ನಾವು ಇನ್ನೂ ಒಂದು 3/4 ಇಂಚು 0.75 ಅಷ್ಟು ಈ ನೋಡಿ ಮೆಜರ್ಮೆಂಟನ್ನು ನಾವು ಮಾರ್ಕ್ ಮಾಡ್ಕೋಬೇಕು. ಇದು ನಮಗೆ ಬಟನ್ ಬರುತ್ತಲ್ಲ, ಎಕ್ಸ್ಟ್ರಾ ಹೋಗುತ್ತೆ 3/4 ಇಂಚು. 3/4 ಇಂಚಿಗೆ ಒಂದು ಲೈನ್ ಹಾಕೋತಾ ಇದ್ದೀನಿ. ಇದು ಪ್ರತಿಯೊಂದು ಕೋಡ್ಗೂ ಕೂಡ ಇದು ಕಂಪಲ್ಸರಿ. ಇದನ್ನು ಬಿಟ್ಟು ನಾವು ಮೆಜರ್ಮೆಂಟನ್ನು ಮಾಡ್ಕೋಬೇಕು. ಇವಾಗ ನೋಡಿ, ನೆಕ್ ಅಗಲ ಬಂದು ನಾನು 2.25 ಇಂಚ್ ಇಡ್ತಾ ಇದ್ದೀನಿ. ಅದು ಸುಮಾರು ಬಂದು 2.25ವರೆಗೂ ಆಗುತ್ತೆ. ಯಾಕಂದರೆ ಸ್ಟಿಚಿಂಗ್ ನಂತರ ಅದು 2.25ವರೆಗೂ ಆಗುತ್ತೆ. ಶೋಲ್ಡ್ರ್ ಬಂದು 14 ಇದೆ. 14.7 ಇಂಚು. ನಾನು ಇದಕ್ಕೆ ಮಾರ್ಜಿನ್ ಆ್ಯಡ್ ಮಾಡೋ ಅವಶ್ಯಕತೆ ಇಲ್ಲ. ಹಾಗಾಗಿ 7 ಇಂಚಿಗೆ ಡೈರೆಕ್ಟಾಗಿ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಬಂದು 7 ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು 1 ಇಂಚು ಒಳಗಡೆಗೆ ಒಂದು ಕ್ರಾಸಲ್ಲಿ ಮಾರ್ಕ್ ಮಾಡ್ಕೊಳ್ಳೋಣ. ಆರ್ಮೋಲ್ ಡೌನಿಂಗಿಗೋಸ್ಕರ, ಆರ್ಮೋಲ್ ಶೇಪಿಗೋಸ್ಕರ ಇದಕ್ಕೆ ಒಂದು ಲೈನ್ ಹಾಕೋಣ. ಹಾಗೆ ಶೋಲ್ಡ್ರಲ್ಲಿ ಒಂದು ಕ್ರಾಸ್ ಲೈನ್ ಹಾಕೋಣ. ನೋಡಿ, ಈ ಥರ. ಇವಾಗ ಬಂದು ನಾವು ನೆಕ್ ಫ್ರಂಟ್ ನೆಕ್ ಡೀಪನ್ನು 7 ಇಂಚಿಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನೋಡಿ, ನಾನು 7.5 ಇಂಚಿಗೆ ಒಂದು ಲೈನ್ ಇದೆ. ಆ 7.5 ಇಂಚ್ ಲೈನಿಗೆ ಮಾರ್ಕ್ ಮಾಡ್ಕೊತೀನಿ. ನೋಡಿ, ಈ ಥರ ಬೇಕಾದರೆ ನೀವು ವಿ ಶೇಪನ್ನು ಮಾರ್ಕ್ ಮಾಡ್ಕೋಬೋದು. ಇಲ್ಲ ಅಂದರೆ ಸ್ವಲ್ಪ ಯು ಶೇಪನ್ನು ಬೇಕಾದರೂ ಮಾರ್ಕ್ ಮಾಡ್ಕೋಬೋದು. ನಾನು ಈ ಯು ಶೇಪನ್ನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಅಷ್ಟಾಗಿ ನಮಗೆ ವಿ ಶೇಪ್ ಬಂದರೆ ಹತ್ತಿಗೆ ಆಗುತ್ತೆ. ಹಾಗಾಗಿ ಈ ಶೇಪು ನನಗೆ ಇಷ್ಟ. ಹಾಗಾಗಿ ಈ ಶೇಪನ್ನು ನಾನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಯಾವುದು ಶೇಪ್ ಇಷ್ಟನೋ ಅದನ್ನು ನೀವು ಮಾರ್ಕ್ ಮಾಡ್ಕೊಳ್ಳಿ. ಹಾಗೆ ಒಂದೊಂದು ಸ್ಕೂಲಲ್ಲಿ ಒಂದೊಂದು ಥರ ಇರುತ್ತೆ. ನೋಡಿ, ಚೆಸ್ಟ್ ಬಂದು 32 ಇದೆ. 4 ಭಾಗ ಡಿವೈಡ್ ಮಾಡಿದರೆ ನಮಗೆ 8 ಇಂಚು ಬರುತ್ತೆ. 8 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ, 8 ಇಂಚು. ಹಾಗೆ ಲೂಸಿಂಗ್ ಬಂದು 1.5 ಇಂಚು ಆ್ಯಡ್ ಮಾಡ್ತಾ ಇದ್ದೀನಿ. ನೋಡಿ, ಸೊಂಟದ ಹೊಟ್ಟೆ ಭಾಗ ಬಂದು ನಾವು ಸೆಂಟ್ರಲ್ಲಿ ಮಾರ್ಕ್ ಮಾಡ್ಕೋಬೇಕು. ನೋಡಿ, 20 ಅರ್ಧ ಬಂದು 12 ಆಗುತ್ತೆ. 12 ಪ್ಲಸ್ 2 ಇಂಚು ಟೋಟಲ್ ಮಾಡಿ 14 ಇಂಚಿಗೆ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಒಂದು ಲೈನ್ ಹಾಕೋಣ. ನೋಡಿ, ಇದು ಇಲ್ಲಿ 28 ಸೈಜ್ ಇದೆ. ಹೊಟ್ಟೆ ಭಾಗದಲ್ಲಿ ಫಿಟ್ಟಿಂಗ್ ಬಂದು 28 ಇದೆ. ಅಂದರೆ 28 4ನೇ 1 ಭಾಗ ಬಂದು 7 ಇಂಚ್ ಬರುತ್ತೆ. 7 ಇಂಚ್ ಬರುತ್ತೆ. ನೋಡಿ, ಇಲ್ಲಿ ಎಷ್ಟು ಇಟ್ಟಿದ್ದೀವಿ, ಇಲ್ಲಿ 8 ಇದೆ. ಇಲ್ಲಿ 7 ಇಂಚ್ ಇಟ್ಟರೆ ಸಾಕು. 7 ಇಂಚು ಪ್ಲಸ್ 1.5 ಇಂಚು ಲೂಸಿಂಗು. ಆ ಕೆಳಗಡೆ 33 ಇದೆ. 4ನೇ 1 ಭಾಗ ಬಂದು ನಮಗೆ 8.25 ಬರುತ್ತೆ. ನೋಡಿ, 8.25 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಹಾಗೆ 1.5 ಇಂಚು ಲೂಸಿಂಗು. ಇದರ ನಂತರ ನಾವು ಮಾರ್ಜಿನನ್ನು ಆ್ಯಡ್ ಮಾಡಬೇಕು. ಹಾಗೆ ಇದಕ್ಕೆ ಒಂದು ಲೈನ್ ಹಾಕೋಣ. ನೋಡಿ, ಈ ಥರ ಸ್ಕೇಲಲ್ಲಿ ನೀವು ಶೇಪನ್ನು ಮಾರ್ಕ್ ಮಾಡ್ಕೋಬೇಕು. ಹಾಗೆ ಇದರ ನಂತರ ಮಾರ್ಜಿನ್ ಬಂದು ನೀವು ಒಂದು 3/4 ಇಂಚು ಅಥವಾ 1 ಇಂಚ್ವರೆಗೂ 1.5 ಇಂಚ್ವರೆಗೂ ಬಿಡ್ಬೋದು. 1.5 ಇಂಚ್ ಜಾಸ್ತಿ ಆಗುತ್ತೆ. 1 ಇಂಚ್ವರೆಗೂ ಬಿಟ್ಟರೆ ಸಾಕಾಗುತ್ತೆ. ನೋಡಿ, ಅಷ್ಟು ಮಾರ್ಜಿನನ್ನು ಮಾರ್ಕ್ ಮಾಡ್ಕೊಂಡು ಬಿಟ್ಟಿದ್ದೀನಿ ನಾನು. ಹಾಗೆ ಇದಕ್ಕೆ
ಆರ್ಮೋಲ್ ಶೇಪನ್ನು ಕೂಡ ಮಾರ್ಕ್ ಮಾಡ್ಕೊಳ್ಳೋಣ. ಹಾಗೆ ಸ್ನೇಹಿತರೆ ಕೆಳಗಡೆಗೆ ನಾವು ಕ್ರಾಸ್ ಶೇಪನ್ನು ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ ಒಂದೊಂದು ಸ್ಕೂಲ್ದು ಒಂದೊಂದು ಥರ ಇರುತ್ತೆ, ಹಾಗಾಗಿ ಆ ಸ್ಕೂಲ್ದು ಹೆಂಗೆ ಯೂನಿಫಾರ್ಮ್ ಹೆಂಗಿದೆಯೋ ಹಾಗೆ ನಾವು ಕೆಳಗಡೆ ಮಾರ್ಕ್ ಮಾಡ್ಕೋಬೇಕು. ನೋಡಿ ಪಾಕೆಟ್ ಕೂಡ ಮಾರ್ಕ್ ಮಾಡ್ಕೊಂಡ್ರೆ ಮೇಲ್ಗಡೆಯಿಂದ 17 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಡು ಅದಕ್ಕೊಂದು ಲೈನ್ ಹಾಕೋಣ. ಪಾಕೆಟ್ ಕೂಡ ನಮಗೆ 2 ಸೈಡ್ ಪಾಕೆಟ್ ಬೇಕಂದರೆ 2 ಸೈಡ್ ಪಾಕೆಟ್ ಇಡ್ಬೋದು. ಇಲ್ಲ ಅದು ಹೆಂಗೆ ಅಂದರೆ ಒಂದೊಂದು ಇದು ಪ್ರೈವೇಟ್ ಸ್ಕೂಲ್ ಆಗಿರೋದ್ರಿಂದ ಅವ್ರು ಹೆಂಗಿರುತ್ತೋ ಕೋಟು ನಾವು ಅದೇ ರೀತಿಯೇ ಹೊಲ್ಕೊಡ್ಬೇಕು. ಹಾಗಾಗಿ ಇದನ್ನು ನಾನು ಇದು 2 ಪಾಕೆಟು ವಿತ್ತು ಮೇಲ್ಗಡೆ ಶರ್ಟ್ ಇರುತ್ತಲ್ಲ ಅದ್ರದ್ದು ಬಟ್ಟೆ ನಾನು ಯೂಸ್ ಮಾಡ್ಕೋಬೇಕು ಇಲ್ಲಿ ಪಾಕೆಟಿಗೆ. ಹಾಗೆ ಕೆಳಗಡೆ ಕ್ರಾಸ್ ಇದೆ ಅವ್ರ ಸ್ಕೂಲ್ದು. ನೋಡಿ ಇಲ್ಲಿಂದ 1 ಇಂಚು ಒಂದು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಇನ್ನೂ ಜಾಸ್ತಿ ಬೇಕಾದರೂ ಕ್ರಾಸನ್ನು ಇಟ್ಕೋಬೋದು ನೀವು. ಹಾಗೆ ಇಲ್ಲಿಂದ 2.25 ಇಂಚು ಒಂದು ಮಾರ್ಕು, ಹಾಗೆ ಈ ಕಡೆ ಸೈಡ್ ಒಂದು 2.25 ಇಂಚು ಒಂದು ಮಾರ್ಕು. ಇದನ್ನು ಶೇಪನ್ನು ಈ ರೀತಿ ಒಂದು ಮಾರ್ಕ್ ಮಾಡ್ಕೊಂಡು ಕಟ್ ಮಾಡೋಣ. ಅವ್ರ ಸ್ಕೂಲಲ್ಲಿ ಇದೇ ರೀತಿ ಇರೋದು. ನೀವು ಯಾವ ಸ್ಕೂಲ್ ಯೂನಿಫಾರ್ಮಲ್ಲಿ ಇರ್ತೀರೋ ಅಲ್ಲಿ ಸ್ವಲ್ಪ ಕೇಳ್ಕೊಳ್ಳಿ, ನೀವು ಯಾವ ಥರ ಅಲ್ಲೆಲ್ಲ ಹೆಂಗೆ ಹೊಲ್ದಿರ್ತಾರೆ ಹುಡುಗರು ಅಂತೇಳಿ, ಹಾಕ್ಕೊಂಬಂದಿರ್ತಾರೆ ಅಂತೇಳಿ. ನೋಡಿ ನಾನು ಇವಾಗ ಕಟ್ ಮಾಡ್ತಾಯಿದ್ದೀನಿ. ಇದನ್ನು ಕೆಳಗಡೆ ಬಾಟಮ್ ಬೇಕಾದರೆ ನೀವು ರೌಂಡ್ ಶೇಪನ್ನು, ಒಂದೊಂದು ಸ್ಕೂಲಲ್ಲಿ ರೌಂಡ್ ಶೇಪ್ ಇರುತ್ತೆ ಅಷ್ಟೇ, ಬುಷ್ ಶರ್ಟ್ ಇರುತ್ತೆ. ನೋಡಿ ನಾನು ಫ್ರಂಟ್ ಪಾರ್ಟ್ ಮಾರ್ಕಿಂಗು ಹಾಗೆ ಕಟ್ಟಿಂಗ್ ಮಾಡ್ಕೊಂಡಿದ್ದೀನಿ. ಪಾಕೆಟ್ಗೆ ಬೇಕಾದರೆ ನೀವು ಒಂದು ಮಾರ್ಕ್ ಮಾಡ್ಕೊಳ್ಳಿ, 2 ಸೈಡ್ ಕರೆಕ್ಟಾಗಿ ಬರೋಂಗೆ. ಇದಕ್ಕೆ ನೀವು ಸೇಮ್ ಇದೇ ಥರನೇ ಇನ್ನೊಂದು 2 ಪೀಸನ್ನು ಲೈನಿಂಗನ್ನು ಕಟ್ ಮಾಡ್ಕೊಂಡು ಇದಕ್ಕೆ ಅಟ್ಯಾಚ್ ಮಾಡ್ಬೋದು. ನಾನು ಸ್ಟಿಚಿಂಗ್ ವಿಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೀನಿ, ದಯವಿಟ್ಟು ನೋಡಿಲ್ಲ ಅಂದರೆ ನೋಡಿ, ನನ್ನ ಚಾನಲಲ್ಲಿದೆ. ನೋಡಿ ನಾವಿವಾಗ ಬ್ಯಾಕ್ ಪಾರ್ಟನ್ನು ಮಾರ್ಕ್ ಮಾಡ್ಕೊಂಡು, ನೋಡಿ ಇಲ್ಲಿ ಏನು ಮಾರ್ಕ್ ಮಾಡ್ಕೊಂಡಿದ್ದೀವಿ ಇಲ್ಲಿಗೆ ಇಟ್ಟು ನಾವು ಮಾರ್ಕ್ ಮಾಡ್ಕೋಬೇಕು. ಒಂದು 3/4 ಇಂಚು ಜಾಸ್ತಿ ಏನು ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ 3/4 ಇಂಚಿಗೆ, ನೋಡಿ ಅಲ್ಲಿಗೆ ಇಟ್ಟು, ಅಂದರೆ ಫ್ರಂಟ್ ಪಾರ್ಟಿಗಂತೂ ಬ್ಯಾಕ್ ಪಾರ್ಟು ಕಡಿಮೆ ಇರುತ್ತೆ. ನೋಡಿ ಇಲ್ಲಿ ಕಾಣ್ತಾ ಇದೆ ನಿಮಗೆ, ಅಲ್ಲಿಗೆ ನಾನು ಹಾಕೊಂಡಿದ್ದೀನಿ. ಇವಾಗ ಶೋಲ್ಡ್ರನ್ನ ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ ಸಿಂಪಲಾಗಿ ಹೇಳ್ಕೊಡ್ತೀನಿ ಶೋಲ್ಡ್ರದು ನಿಮಗೆ. ಮೇಲ್ಗಡೆಗೆ 2 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ, ಈ ಸೈಜಿಗೆ 2 ಇಂಚು ಸಾಕು ಆಲ್ಮೋಸ್ಟ್ ಅಲ್ಲೂ. ನೋಡಿ 2 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಡು ಇದಕ್ಕೆ ಒಂದು ಲೈನ್ ಹಾಕೋಣ. ಇದನ್ನು ಕಚ್ಚಾ ಕಟ್ ಮಾಡ್ಕೊಂಡು ನಿಮಗೆ ತೋರಿಸ್ತೀನಿ ಯಾವ ರೀತಿ ಪರ್ಫೆಕ್ಟಾಗಿ ನೀವು ಶೋಲ್ಡ್ರನ್ನು ಕಟ್ ಮಾಡ್ಕೋಬೇಕು ಅನ್ನೋದನ್ನು. ನೋಡಿ ವಿದೌಟ್ ಟೇಪ್ ಇಲ್ದಂಗೆ ನೀವು ಶೋಲ್ಡರ್ನ ಕಟ್ ಮಾಡ್ಬೋದು, ಪರ್ಫೆಕ್ಟಾಗಿ ಬರುತ್ತೆ ಈ ಮೆಥಡನ್ನು ಫಾಲೋ ಮಾಡಿದರೆ. ನೋಡಿ ಇಲ್ಲಿ ಕೆಳಗಡೆಗೆ ನಾನು ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ ಇವಾಗ ನಾವು ಶೋಲ್ಡರ್ನ ಮಾರ್ಕ್ ಮಾಡ್ಕೊಳ್ಳಿಕ್ಕೆ ನೋಡಿ ಇದನ್ನು ಈ ರೀತಿ ಫೋಲ್ಡ್ ಮಾಡಿದರೆ ನಮಗೆ ಪರ್ಫೆಕ್ಟಾಗಿ ಬರುತ್ತೆ. ನೋಡಿ ಶೋಲ್ಡ್ರು ಕರೆಕ್ಟಾಗಿ ಎಲ್ಲಿಗೆ ನಾವು ಮಾರ್ಕ್ ಮಾಡ್ಕೋಬೇಕು ಅನ್ನೋದು ತೋರಿಸುತ್ತೆ. ಫ್ರಂಟ್ ಪಾರ್ಟಲ್ಲಿ ಎಲ್ಲಿ ಮಾರ್ಕಿಂಗ್ ಇದೆಯೋ ಅಲ್ಲಿಗೆ ನಾವು ಈ ಥರ ನ್ಯಾಚ್ ಹಾಕೊಳ್ಳಿ, ಬೇಕಂದರೆ ಮಾರ್ಕ್ ಮಾಡ್ಕೋಬೋದು. ನೋಡಿ ಇಲ್ಲಿ ನಿಮಗೆ ನ್ಯಾಚ್ ಕಾಣಿಸ್ತಾ ಇಲ್ಲ. ಇಲ್ಲಿಂದ ಬ್ಯಾಕ್ ಸೈಡು ನೆಕ್ ಬಂದು ನಾನು 2 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಡು ಇದಕ್ಕೆ ಒಂದು ಶೇಪನ್ನು ಮಾರ್ಕ್ ಮಾಡ್ಕೊತೀನಿ ನೋಡಿ ಈ ಥರ. ಹಾಗೆ ಸೈಡ್ ಆರ್ಮೋಲು ಬ್ಯಾಕ್ ಸೈಡ್ದು ನೋಡಿ ನಾವು ಎಲ್ಲಿಗೆ ಕಟ್ ಮಾಡ್ಕೊಂಡಿದ್ದೀವಲ್ಲ ಅಲ್ಲಿಗೆ ಮಾರ್ಕ್ ಮಾಡಿಕೊಂಡು ಬ್ಯಾಕ್ ಸೈಡ್ ಆರ್ಮೋಲನ್ನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನೋಡಿ ಇದು ಇವಾಗ ಕಟ್ ಮಾಡೋಣ. ನೋಡಿ ಇದು ಫ್ರಂಟ್ ಪಾರ್ಟು ಬ್ಯಾಕ್ ಪಾರ್ಟು ಎರಡು ಕಟ್ ಮಾಡಿದ್ವಿ. ಈ ರೀತಿ ನೀವು ಶೋಲ್ಡ್ರ್ ಕೂಡ ಪರ್ಫೆಕ್ಟಾಗಿ ಬರುತ್ತೆ ಈ ರೀತಿ ಕಟ್ ಮಾಡಿ. ನೋಡಿ ಫಿನಿಶಿಂಗ್ ಯಾವ ರೀತಿ ಆಗಿದೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ. ದಯವಿಟ್ಟು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೋಡಿ ಯಾವ ರೀತಿ ನೀಟಾಗಿ ಫಿನಿಶಿಂಗ್ ಬಂದಿದೆ. ವಿಡಿಯೋ ಸ್ಟಾರ್ಟಿಂಗಲ್ಲೇ ತೋರಿಸಿದ್ದೆ ನಾನು ನಿಮಗೆ. ನೋಡಿ ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ಕೂಡ ನಾನು ನಿಮಗೆ ಅದ್ರ ಬಗ್ಗೆ ಮಾಹಿತಿನ ಕೊಡ್ತೀನಿ. ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ.